ಲೇಟ್ ಆದರೂ ಪರವಾಗಿಲ್ಲ, ಈಗಾದರೂ ಒಂದು ಅಲರ್ಟ್ ಕೊಟ್ಟಿದ್ದಾರೆ ದರ್ಶನ್ ಅವರೇ, ನರೇಂದ್ರ ಮೋದಿ ಅವರು. ಯಾಕಂದರೆ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದು ದೇಶದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕೆಂದರೆ ಈ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ತಲೆಕೆಟ್ಟ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನು, ದಿನಕ್ಕೊಂದು ಡಿಸಿಷನ್ ತಗೊಳ್ತಾ ಇದ್ದಾನೆ ಅಂತ. ಆ ಪ್ರಿಪೇರ್ಡ್ನೆಸ್ ನಮಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಗ್ಯಾಸ್ದಾದಾಗ ಒಂದು ಸ್ವಲ್ಪ ಕುಣಿದಾಡಿದ್ವಿ, ಜಿಗದಾಡಿದ್ವಿ, ಆಮೇಲೆ ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಆರಾಮಾಗಿದ್ದೀವಿ. ಈಗ ಮತ್ತೆ ಬುಡಕ್ಕೆ ಬೆಂಕಿ ಬಿದ್ದಿದೆ ನಮಗೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವ್ರ ಮುಂದೆ ಆಯ್ಕೆ ಏನಿತ್ತು ಸರ್? ಮೋದಿಯವರು ಮೊದಲು ವಿದೇಶಾಂಗ ಏನು ಒಂದು ಸಂಬಂಧಗಳಿರ್ತದಲ್ಲ, ಯಾವ್ಯಾವ ರಾಷ್ಟ್ರದಲ್ಲಿ ಯಾವ ಥರ ಸಂಬಂಧ ಇಟ್ಟಿದ್ದಾರೆ ಅಂತ ಮೊದಲನೇ ಪ್ರಶ್ನೆ. ಎರಡನೇದು, ನೀವೀಗ ತಲೆ ಕೆಟ್ಟವನು ಅಂತ ಹೇಳಿದ್ರಿ, ಟ್ರಂಪ್ಗೆ ತಲೆ ಕೆಟ್ಟವನು ಅಂತ. ಒಂದು ದೇಶದ ರಾಜಕೀಯ ವ್ಯವಸ್ಥೆ ಒಳಗೆ ನುಗ್ಗೋದವ್ರು ಯಾರು? ಇದೇ ನರೇಂದ್ರ ಮೋದಿಯವರು. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಅಂತೇಳಿ ಆ ದೇಶದ ಅಧ್ಯಕ್ಷನ ಚುನಾವಣೆ ಉಸಾಬರಿ ಹೊತ್ತವ್ರು ಇವರು. ಆದರೆ ಇವತ್ತು ನನ್ನ ದೇಶದ ಪ್ರಜೆಗಳಿಗೆ ಆತ ಸಹ್ಯವಾಗ್ತಾ ಇಲ್ಲ, ನೀವು ರಾಜಕೀಯಕ್ಕೂ ಹಕ್ಕು ಅದು ಇದು ಅಂತಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ನರೇಂದ್ರ ಮೋದಿ ಹೇಳ್ತಾನೆ, ಟ್ರಂಪ್ ನಾಳೆ ಅಂತಾನೆ ಪಾಕಿಸ್ತಾನದ ಮುನೀರಾ ಮತ್ತೆ ಶಹಬಾಜ್ ತುಂಬಾ ಒಳ್ಳೆಯವರು, ಅವರ ಅಂತಾರಾಷ್ಟ್ರೀಯ ನಾಯಕರು ಕೊಡೋದ್ರ ಹಿಂದೆನೆ ನರೇಂದ್ರ ಮೋದಿ ಅವರು ಇದ್ರು. ಇದು ವಾಸ್ತವ ಸತ್ಯ. ಅವರು ಚುಕ್ಕಾಣಿ ಕೊಡದೇ ಇರ್ಲಿ ಸರ್, ಕೊಟ್ಟ ತಕ್ಷಣ ರಾಷ್ಟ್ರಗಳಿಂದ ನಮಗೋಸ್ಕರ ಮಾತ್ರ ಹರ್ಮುಜ್ ಜಲಸಂಧಿ ಓಪನ್ ಆಗಿ ಎಲ್ಲ ಬಂದ್ಬಿಡುತ್ತಾ? ಮೇಡಮ್, ಇವತ್ತು ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಬರೋಣ. ಅದೇ ವಿಚಾರ ಅಲ್ವಾ ಚರ್ಚೆ? ಚಿನ್ನವನ್ನ ಖರೀದಿ ಮಾಡಬೇಡಿ, ನೀವು ಎಂತದು ರೈಲ್ಗಳಲ್ಲೆಲ್ಲ ಪ್ರಯಾಣ ಮಾಡಿ ಅಂತ. ನರೇಂದ್ರ ಮೋದಿ ಸಾಹೇಬ್ರೆ, ನೀವೇನಾದ್ರು ನೆಲಮಂಗಲ ಅಥವಾ ಇನ್ಯಾವುದಾದ್ರು ಚುನಾವಣೆಗಳಿದ್ದಾಗ ಬೆಂಗಳೂರಿಗೆ ಬಂದು ಎತ್ತಿನ ಗಾಡಿಲಿ ಹೋಗಿ, ನೀವು ಆದರ್ಶ ಆಗಿ ಡೆಲ್ಲಿಯಿಂದ ಬರ್ಬೇಕಾದ್ರೆ ರೈಲಲ್ಲಿ ಬನ್ನಿ, ವಿದೇಶಕ್ಕೆ ಹೋಗ್ಬೇಕಾದ್ರೆ ಹಡಗಲ್ ಹೋಗಿ. ನಿಮ್ಮ ಮಾತು ನಾವು ಕೇಳ್ಬೇಕಂದ್ರೆ ಸೆವೆಂತ್ ಟ್ರಿಪ್ ಹೋಗ್ತಾ ಇದ್ದಾರೆ, ವಿಮಾನದ್ದು ವೈಟ್ ಪೆಟ್ರೋಲ್ ರೇಟ್ 80,000 ಇದ್ದಿದ್ದು ಇವತ್ತು 2 ಲಕ್ಷಕ್ಕೆ ಹೋಗಿ ತಲುಪಿದೆ 1000 ಲೀಟರ್ ಡೀಸೆಲ್ಗೆ. ನಾಳೆ ಸಿಮೆಂಟು ಮತ್ತೆ ಏನು ಕಬ್ಬಿಣದ್ದು ರೇಟ್ ದರ ಜಾಸ್ತಿ ಆಯ್ತು. ಮೋದಿ ಅವರು ಅಂದ್ರೆ ಹೇಳ್ತಾರೆ, ನಮ್ಮ ಪುರಾತನ ಇವರೆಲ್ಲ ಗುಹೆನಲ್ಲಿ ವಾಸಿಸ್ತಾ ಇದ್ರು, ನೀವೊಂದು ಗುಂಡಿ ತೋಡ್ಕೊಂಡು ಅಲ್ಲಿ ಬದುಕಿ ಅಂತ ಹೇಳ್ತಾರೆ. ನಾಳೆ ಟೆಕ್ಸ್ಟೈಲ್ ಎಲ್ಲ ಮುತ್ತಾ ಹೋದಾಗ, ಅಯ್ಯೋ ಬಟ್ಟೆ ಎಲ್ಲ ಪುರಾತನ ಕಾಲದಲ್ಲಿ ಸೊಪ್ಪೆಲ್ಲ ಸುಟ್ಕೊಂಡು ಓಡಾಡ್ತಾ ಇದ್ರು, ಅದನ್ನ ಮಾಡಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಇನ್ನೇನು, ಚಿನ್ನ ಖರೀದಿ ಮಾಡ್ಬೇಕು. ನನಗಿರುವಂತ ಕೋಪ ಏನ್ ಗೊತ್ತಾ ಸರ್, ಇಷ್ಟು ಪಂಚರಾಜ್ಯಗಳ ಚುನಾವಣೆ ಆಯ್ತಲ್ಲ ಸರ್, ರ್ಯಾಲಿಗಳು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಷ್ಟೆಲ್ಲ ಖರ್ಚು ಮಾಡಿದ್ರು ಸರ್. ಆವಾಗ ದೇಶದ ಆರ್ಥಿಕ ಪರಿಸ್ಥಿತಿ ಜ್ಞಾಪಕ ಬಂದಿಲ್ವಾ? ಈಗ ಅವರು ಕೂಡ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಸರ್, 5 ದೇಶಗಳು ಸುತ್ತಾ ಇದ್ದಾರೆ. ಒಬ್ಬ ದೇಶದ ಪ್ರಧಾನಿಯಾಗಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ತುಂಬಾ ಈಸಿಯಾಗಿ ಮಾತಾಡಕ್ಕಾಗಲ್ಲ, ಬಟ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಲಿ ಅಲ್ಲ. ಪ್ರಧಾನಿಯವರು ದೇಶದ ಮಾಧ್ಯಮ ಮಾತಾಡ್ಬೇಕಾದ್ರೆ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ. ದೇಶದ ಪ್ರಧಾನಿ POM ಆಫೀಸಲ್ಲಿ ಕೂತ್ಕೊಂಡು ಎಷ್ಟು ದಿನ ಪೆಟ್ರೋಲಿಯಂ ಸಚಿವರ ಜೊತೆ, ವಿದೇಶಾಂಗ ಸಚಿವರ ಜೊತೆ ಎಷ್ಟು ದಿನ ಮಾತಾಡಿದ್ದಾರೆ, ವಿತ್ತ ಸಚಿವರ ಜೊತೆ. ದಿನ ಬೆಳಗಾದ್ರೆ ಚುನಾವಣೆ ರ್ಯಾಲಿ, ಅದು ಮುಗಿದ ತಕ್ಷಣ ವಿದೇಶ ಪ್ರಯಾಣ ಮಾಡೋದಕ್ಕೆ ಇವ್ರನ್ನ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥದ್ದು ಆಯ್ತು. ಆರ್ಥಿಕ ತಜ್ಞರು ಅಂತ ಮಾತಾಡಿ ನಾನು ಸಾವಧಾನದಿಂದ ಕೇಳ್ಕೊಂಡೆ. ಅವರಿದ್ದಾರೆ ಬಿಜೆಪಿ ವಕ್ತಾರರು, ಮೋದಿಯವರ ಪರವಾಗಿ ಮಾತನಾಡೋದಕ್ಕಿದ್ದಾರೆ. ನಮ್ಮ ಆರ್ಥಿಕ ಕ್ರೈಸಿಸ್ ಆಗಿತ್ತು ಸ್ವಾಮಿ, ಆರ್ಥಿಕ ಕ್ರೈಸಿಸ್ ಆಗಿತ್ತು ಮೇಡಮ್. ಮನಮೋಹನ್ ಸಿಂಗ್ ಅವರಿದ್ದಾಗ 2007ರಲ್ಲಿ ಇಡೀ ವಿಶ್ವ ಕರಗುಟ್ಟೋಗಿತ್ತು. ಆದ್ರೆ ಭಾರತದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿತ್ತು ಮೇಡಮ್. ಇವತ್ತಿನ ಕ್ರೂಡ್ ಆಯಿಲ್ ದರ 97 ರೂಪಾಯಿ 96 ಪೈಸೆ ಇದೆ. ಇವತ್ತಿನ ಕ್ರೂಡ್ ಆಯಿಲ್ ದರಕ್ಕೆ ಹೋಲಿಸಿದ್ರೆ ಏನಿಲ್ಲ, ಪೆಟ್ರೋಲ್ ರೇಟ್ 80 ರೂಪಾಯಿ ಇರಬೇಕಿತ್ತು, ಏನಿಲ್ಲ ಅತಿ ಹೆಚ್ಚು ಅಂದ್ರೆ ಡೀಸೆಲ್ ಒಂದು 60 ರೂಪಾಯಿ ಇರಬೇಕಿತ್ತು. ಮನಮೋಹನ್ ಸಿಂಗ್ ಅವರು ಇದ್ದಾಗ 120 ರೂಪಾಯಿ ಏನು ಬ್ಯಾರೆಲ್ ಕ್ರೂಡ್ ಆಯಿಲ್ ದರ ಇದ್ದಾಗ 55 ರೂಪಾಯಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇತ್ತು, 65 ಪೆಟ್ರೋಲ್ ಸಿಗ್ತಾ ಇತ್ತು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ, 3 ತಿಂಗಳಿಂದ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿಲ್ಲ ಸರ್. ಮೇಡಮ್, ಪೆಟ್ರೋಲ್ ಡೀಸೆಲ್ ಬನ್ನಿ ಕರ್ಕೊಂಡು ಹೋಗ್ತೀನಿ, 123 ರೂಪಾಯಿ ಡೀಸೆಲ್ಗೆ, 123 ರೂಪಾಯಿ. ಈಗ ಹೋಗಿ ಚೆಕ್ ಮಾಡೋಣ ಮೇಡಮ್. 993 ರೂಪಾಯಿ ಗ್ಯಾಸು, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿದ್ರಲ್ಲ, ಏರಿಕೆ ಮಾಡಿ ಇವರು ಯಾವ್ದಾದ್ರು ಏನ್ ಚಾಯ್ಸ್ ಏನಿತ್ತು ಸರ್? 3 ತಿಂಗಳು ಅಬ್ಸರ್ವ್ ಮಾಡ್ಕೊಂಡಿದಾರಲ್ಲ, ಇನ್ನು ಏನು ಸರ್? ಒಂದೊಂದು ಡಾಲರ್ ಮ್ಯಾಟರ್ಸ್ ಸರ್, ಒಂದೊಂದು ಡಾಲರ್. ನಾವು ನಿಮ್ಗೆ ಗೊತ್ತಿರುವ ಹಾಗೆ ಯಾಕೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮ್ಯಾಟರ್ಸ್ ಅಂತ ಅಂದ್ರೆ, ಎಲ್ಲದಕ್ಕೂ ಡಾಲರ್ ಬೇಕು. ಈಗ ತೈಲಕ್ಕೆ ಡಾಲರ್ ಬೇಕು, ಎಲೆಕ್ಟ್ರಾನಿಕ್ಸ್ ಡಾಲರ್ ಬೇಕು, ಡಿಫೆನ್ಸ್ ಇಂಪೋರ್ಟ್ಸ್, ಗೋಲ್ಡ್, ಫರ್ಟಿಲೈಸರ್ ಮತ್ತು ಎಡೇಬಲ್ ಆಯಿಲ್, ಅಡುಗೆ ಎಣ್ಣೆ ಎಲ್ಲವನ್ನು ಕೂಡ ನಾವು ಡಾಲರ್ ಬೆಲೆಯಲ್ಲಿ ಖರೀದಿಸ್ತೀವಿ. ಹಾಗಾಗಿ ಪರ್ಟಿಕ್ಯುಲರ್ ಈ ವಿಚಾರಗಳಲ್ಲಿ ನೀವು ಮಿತವ್ಯಯ ಮಾಡಿ, ಉಳಿತಾಯ ಮಾಡಿ ಉಳಿದ್ರೆ $1 ಇಂಪಾರ್ಟೆಂಟ್. ಈ ದೇಶದಲ್ಲಿ ಏನಾದ್ರೂ ಘಟನಾವಳಿಗಳ ಆದ್ರೆ ಅದಕ್ಕೆ ನೆಹರು ಕಾರಣ ಆಗ್ತಾ ಇದ್ರು, ಅಥವಾ ಮನಮೋಹನ್ ಸಿಂಗ್ ಅವರಿದ್ದಾಗ
ಮನಮೋಹನ್ ಸಿಂಗ್ ಅವ್ರು ಕಾರಣ ಆಗ್ತಾ ಇದ್ರು, ಕಾಂಗ್ರೆಸ್ ಕಾರಣ ಆಗ್ತಾ ಇತ್ತು. ಇವತ್ತು ನೀವು ಎಲ್ಲದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಡಾಲರ್ ಮತ್ತಿನ್ನೊಂದು ಹೇಳ್ತಾ ಇದ್ರಿ. ಅವತ್ತೇನಾದ್ರು ₹1 ಪೆಟ್ರೋಲ್ ದರ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ದೆಹಲಿ ಜಂತರ್ ಮಂತರ್ಗೆ ಎತ್ತಿನ ಗಾಡಿ ಸಮೇತ ಬರೋರು, ಸ್ಮೃತಿ ಇರಾನಿ ಸಿಲಿಂಡರ್ ಹೊತ್ಕೊಂಡ್ಬರೋರು. ಇವತ್ತು ₹965 ಮನೇಲಿ ಬಳಸೋ ಗ್ಯಾಸಿನ ದರ ಏರಿಕೆ ಆದ್ರೆ ಏನು ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ವಿತ್ತ ಸಚಿವರು? ಮೇಡಮ್, ದೇಶದ ಪ್ರಧಾನಿಗೆ ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ ಕಳಕಳಿ ಇರಬೇಕು. ಚುನಾವಣೆಗೋಸ್ಕರ ಪ್ರಧಾನಿ ಮಾಡಿಲ್ಲ, ದೇಶದ ಬಗ್ಗೆ ಎಷ್ಟು ದಿನ ಚಿಂತೆ ಮಾಡಿದ್ದಾರೆ ಮೇಡಮ್.